ಕೊರೋನಾ ವೈರಸ್ ಎಂಬ ಮಹಾಮಾರಿಯನ್ನು ನಿಯಂತ್ರಿಸಲು ಲಾಕ್ಡೌನ್ ಮಾಡಿದ್ದೇ ತಡ ಪ್ರಮುಖವಾಗಿ ವಲಸೆ ಕಾರ್ಮಿಕರಿಗೆ ಬಹಳ ಹೊಡೆತ ಬಿದ್ದು ಕಾರ್ಖಾನೆಗಳು ಮುಚ್ಚಿದ್ದು ಅವರಿಗೆ ಕೆಲಸವಿಲ್ಲದಂತಾಗಿ ಬಾಡಿಗೆ ಕೊಠಡಿಗಳಲ್ಲಿ ನೆಲೆಸಿದ್ದ ಇವರು ತಿನ್ನಲು ಆಹಾರವಿಲ್ಲದೆ, ಬಾಡಿಗೆ ಕಟ್ಟಲು ಹಣವಿಲ್ಲದೆ ಜೀವನ ನಡೆಸಲು ದುಸ್ಸಾಧ್ಯವಾಗಿ ಗ್ರಾಮಗಳಿಗೆ ತೆರಳಲು, ತಮ್ಮ ರಾಜ್ಯಗಳಿಗೆ ತೆರಳಲು ಪರದಾಡುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹೊಸಕೋಟೆ ಹೊರವಲಯದ ಎಮ್ಮಿಜ ಆಸ್ಪತ್ರೆ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯ ಪ್ರಯಾಣಿಕರ ತಂಗುದಾಣದಲ್ಲಿ ಉತ್ತರ ಪ್ರದೇಶದ ಮೂಲದ 20 ವಲಸೆ ಕಾರ್ಮಿಕರು ತಮ್ಮ ಗ್ರಾಮಕ್ಕೆ ತೆರಳಲು ತಮ್ಮ ಲಗೇಜ್ಗಳ ಸಮೇತ ಹೊರಟಿದ್ದು ರಾತ್ರಿಯಿಂದ ಆಹಾರ ನೀರು ಇಲ್ಲದೆ ಪರದಾಡುತ್ತಿದ್ದರು. ಇದನ್ನು ನೋಡಿದ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ JM ಹಸೇನ್ ರವರು ಇವರಿಗೆ ನೀರು ಮತ್ತು ಆಹಾರ ನೀಡುವುದರ ಜೊತೆಗೆ ಮಾಸ್ಕನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ವಲಸೆ ಕಾರ್ಮಿಕರಿಗೆ ಕೇವಲ ಹಿಂದಿ ಮಾತ್ರ ಗೊತ್ತಿದ್ದು ಇವರ ಮಾಲೀಕರು ಮೊದಲ ಅವಧಿಯ ಲಾಕ್ಡೌನ್ನಲ್ಲೇ 8,000ವನ್ನು ನೀಡಿ ಊಟ ಮಾಡಿಕೊಂಡು ನೀವು ರೂಮಲ್ಲೇ ಇರಿ ಎಂದು ತಿಳಿಸಿ ಫೋನ್ ಸ್ವಿಚ್ ಆಫ್ ಮಾಡಿದವರು ಇದುವರೆಗೂ ಇವರನ್ನು ಸಂಪರ್ಕ ಮಾಡಿಲ್ಲವಂತೆ. ರಾಜ್ಯಕ್ಕೆ ತೆರಳಲು ರೈಲ್ವೆ ಸ್ಟೇಷನ್ ಬಳಿ ಇದ್ದಾಗ ಪೊಲೀಸರು ಇವರನ್ನು ಕರೆದು ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ, ನಮಗೆ ಇದು ಯಾವ ಊರು ಏನೂ ತಿಳಿಯುತ್ತಿಲ್ಲವೆಂದು ಗೌರವಿಸುತ್ತಿದ್ದಾರೆ. ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಹಸೇನ್ ರವರು ಇವರಿಗೆ ಆಹಾರವನ್ನು ನೀಡಿ ಮಾರ್ಗದರ್ಶನವನ್ನು ನೀಡಿ ಕಳಿಸಿದ್ದಾರೆ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನು ಚಂದ.